ಹಾಯ್ ಗೈಸ್, ನಾನು ನಿಮ್ಮ ಟ್ರೋಲ್ ಕನ್ನಡಿಗ ಅಂತಾರಲೇ. ಬಿಗ್ ಬಾಸ್ ವಿನ್ ಆಗ್ಬೇಕಾಗಿತ್ತು ಆಕ್ಚುಲಿ ಅನ್ನೋದು ನಿಮ್ಮ ಫಾಲೋವರ್ಸ್ ಒಂದಿಷ್ಟು ಆಸೆ, ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇತ್ತು. ಬಟ್ ಎಲ್ಲೋ ಮಿಸ್ ಆಯ್ತು. ಯಾಕೆ ಅಂತ ಸರ್ ಇವಾಗ ನಾನು ಇರೋದೇ ಹಿಂಗೆ ಸರ್. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾನು ಇರೋದೇ ಹಿಂಗೆ. ನಾನು ಇವಾಗ ಆಚೆ ಕಡೆ ಹೆಂಗಿದ್ದೀನೋ ಹಂಗೆ ಒಳಗೇನೂ ಇದ್ದೆ. ಬಟ್ ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ, ಒಂದ್ ನಿಮಿಷ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಪ್ರಾಬ್ಲಮ್ ಏನು ಅಂದ್ರೆ, ಈ ಹನುಮಂತು ಮುಂದೆ ಗಾಂಧೀಜಿ ನಿಂತ್ಕೊಂಡ್ರು ಕರ್ನಾಟಕದಲ್ಲಿ ಅವನೇ ಗೆಲ್ಲೋದು, ಹನುಮಂತನೇ ಗೆಲ್ಲೋದು. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ ನಮ್ ತರ ಸುಮ್ನೆ ಹಾವು ಅನ್ಕೊಂಡು ಗೆಲ್ತೀವಿ. ಅವನೇ 100% ಗೆಲ್ಲೋದು ಅಂತ ಯಾವಾಗಲೂ ಗೊತ್ತಿತ್ತು. ಬಟ್ ಆದ್ರೆ ಅವ್ನ ಅಪೋಸ್ ಮಾಡಿ ನಾನೇ ಒಬ್ನೇ ಮನೇಲಿ. ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನಿಮ್ಗೆ ಯೋಗ್ಯತೆ ಇದೇನ್ರಿ ನನ್ ಕಿತ್ಕೊಳಕ್ಕೆ? ಬಟ್ ಏನು ಮಾಡಕ್ಕಾಗಲ್ಲ ಸರ್. ಅವನು ಒಳ್ಳೆಯವನೇ, ಕೆಟ್ಟವನು ಅಂತಲ್ಲ. ಬಟ್ ಆದ್ರೆ ಒಳ್ಳೆ ಪ್ಲೇಯರು, ಅವನು ಚೆನ್ನಾಗ್ ಆಡ್ದ, ಎಲ್ಲ ಕಷ್ಟಪಟ್ಟೆ ಮುಂದೆ ಬಂದಿರೋನು ಅವನು. ಬಟ್ ತೊಂದ್ರೆ ಇಲ್ಲ ಸರ್, ನಾವು ಅವರೆಲ್ಲ ಒಂದೇನೆ, ನನ್ನ ತಮ್ಮನೇ ಅವನು. ಎಲ್ಲ ಹೆಂಗಿದ್ಯಣ್ಣ? ಚೆನ್ನಾಗಿ ಇವಾಗ ನಾನು 50 days ಇಂದ ಬಂದು ವೈಲ್ಡ್ ಕಾರ್ಡ್ ಬಂದ್ಬಿಟ್ಟೆ. ಆಮೇಲೆ ಅದು ಇದು ಅಂತಲ್ಲ, ಅವನು ಚೆನ್ನಾಗಿ ಆಡ್ದ, ನಾನು ಚೆನ್ನಾಗಿ ಆಡಿದೀನಿ, ಎಲ್ಲ ಜೊತೆಗೆ ಬಂದ್ವಲ್ಲ ಅಂತ ಒಂದು ಖುಷಿ ಅಷ್ಟೇ. ಸರ್, ಈ ಬಾಸ್ ಅನ್ನೋ ಒಂದು ಪದ ಚೈತ್ರ ಕುಂದಾಪುರ ಅವ್ರ ಜೊತೆ ತುಂಬಾ ಹೈಪ್ ಆಗ್ಬಿಡ್ತದು. ಯಾಕೆ ಅಂತ ಅಷ್ಟೊಂದು? ನಮ್ ಬಾಸು ಸರ್ ಅವಳು ಅಷ್ಟೇ. ಕೊಡ್ಬಾರ್ದ ಒಂದ್ ಕೊಟ್ಟಿನಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ಹುಷಾರಾಗಿ ಮಾತಾಡ. ಅದು ಪ್ರಾಬ್ಲಮ್ ಏನು ಅಂದ್ರೆ ಸರ್, ಹೇಳಿದ ಮಾತು ಕೇಳಲ್ಲ ನೋಡು, ಹೇಳಿದ ಮಾತೇ ಕೇಳಲ್ಲ ಅವಳು. ಅದಕ್ಕೆ ನಮ್ ಬಾಸ್ ಮಾಡ್ಕೊಂಬಿಟ್ಟೆ ಅವಳನ್ನ. ಇನ್ನೇನ್ ಮಾಡ್ತೀರಾ? ಚೆನ್ನಾಗಿತ್ತು. ಅವಳು ತುಂಬಾ ಅಂದ್ರೆ ಆಚೆ ಕಡೆ ತುಂಬಾ ಹೆಸರಿರುವಂತ ವ್ಯಕ್ತಿ, ಆಮೇಲೆ ತುಂಬಾ ಒಂದು ಸ್ಟೇಟಸ್ ಇರುವಂತ ವ್ಯಕ್ತಿ. ಪಾಪ ಏನೋ ಮಾಡಕ್ಕಲ್ಲ ಸರ್. ನಾನು ಆಚೆನೂ ಹಂಗೆ. ನೋಡ್ರಿ, ಇವನ್ಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಐತೆ. ನೋಡ್ರಿ ಅವ್ನ್ ಗಾಡಿ ಓಡಿಸ ಆತರ. ಅಣ್ಣ ನನ್ ಕೈಯಲ್ಲಿ ಆಯ್ತಾ?